Hi friends, welcome back to my channel and ಇದು ಮೇ ಮಂತ್ ಇಸ್ ಮೈ ಮಂತ್, ಮೇ ಫ್ಲವರ್ ಅಂತ ಹೇಳ್ಬೋದು. ಸೊ ನನ್ನ ಬರ್ತ್ಡೇ ವೀಕ್ ಹತ್ರ ಬಂದಿದೆ ಇನ್ನೇನು. ಸೊ ಅದಕ್ಕೋಸ್ಕರ ಏನೇನು ಸರ್ಪ್ರೈಸಸ್ ಕಾದಿದೆಯೋ ನನಗಿನ್ನೂ ಗೊತ್ತಿಲ್ಲ. ಐ ಆಮ್ ಆಲ್ಸೋ ಈಗರ್ಲಿ ವೇಟಿಂಗ್ ಆ್ಯಂಡ್ ವೆರಿ ಕ್ಯೂರಿಯಸ್ ಏನೇನು ಸರ್ಪ್ರೈಸಸ್ ಇದೆ ನೋಡೋಣ ಆ್ಯಂಡ್ ಏನೇನು ಶಾಪಿಂಗ್ ಮಾಡಿಸ್ತಾರೆ ನೋಡೋಣ. ಸೊ ಏನು ಹೇಗೆ ಹೋಗುತ್ತೆ ಗೊತ್ತಿಲ್ಲ. ಸ್ಟಾರ್ಟ್ ಮಾಡಿದ್ದೀನಿ ವಿಡಿಯೋ. ಬನ್ನಿ ಏನೇನೆಲ್ಲ ಮಾಡ್ತೀನಿ ಕಂಪ್ಲೀಟಾಗಿ. ಬರ್ಡೇ ಪ್ರಿಪ್ರೇಷನ್ಸ್, ಬರ್ಡೇ ಸೆಲೆಬ್ರೇಷನ್ಸ್ ಎಲ್ಲದನ್ನು ಈ ವಿಡಿಯೋದಲ್ಲಿ ತೋರಿಸ್ತೀನಿ. ಕೀಪ್ ವಾಚಿಂಗ್ ದ ವಿಡಿಯೋ. ವಾಕಬಲ್ ಇದೆ, ಇಲ್ಲಿಂದ ಕ್ರಾಸ್ ಮಾಡ್ಕೊಂಡು ಅಲ್ಲಿ ಸಿಗುತ್ತೆ. ವಾಕಬಲ್ ಹೋಗ್ಬೋದು. ಏನು ಸೀರೆ ಅಂಗಡಿ ಕರ್ಕೊಂಡು ಹೋಗ್ತಿದ್ದೀರಾ? ನನ್ನ ಹೆಂಡತಿಗೆ ಸೀರೆ ಕೊಡಿಸ್ತಾ ಇದ್ದೀನಿ. ನಾವು ಸ್ಯಾರಿ ಶಾಪಿಂಗಿಗೆ ಈ ಸಲ ಚಿಕ್ಕಪೇಟೆ ಹತ್ರ ಇರುವಂಥ ಕಾಟನ್ ಪೇಟೆ ಅನ್ನೋದರಲ್ಲಿ ಒಂದು ಮಗ್ಗ ಇದೆ, ಅಲ್ಲಿಗೆ ಹೋಗ್ತಾ ಇದ್ದೀವಿ. ಸೊ ಕಾರ್ ಪಾರ್ಕಿಂಗ್ ಇಲ್ಲೇ ಮಾಡಿದ್ದೀವಿ, ಸೆಂಟ್ ಮಾರ್ಥಾಸ್ ಹಾಸ್ಪಿಟಲಲ್ಲಿ. ಅಲ್ಲಿ ಪೇಯ್ಡ್ ಪಾರ್ಕಿಂಗ್ ಇತ್ತು. ಎಲ್ಲ ಮಗ್ಗ ಸೌಂಡ್ ಬರ್ತಾ ಇರುತ್ತೆ, ಕೇಳಿಸ್ಕೊಳ್ಳಿ. ನಿಮಗೆಲ್ಲ ಕೇಳಿಸ್ತಿರೋ ಹಾಗೆ ಇಲ್ಲಿ ಫುಲ್ ಮಗ್ಗ ಸ್ಟೋರ್ಸ್ಗಳೇ ಇದ್ವು. ಅವರೇ ಸ್ಯಾರಿ ರೆಡಿ ಮಾಡ್ತಾರೆ ಆ್ಯಂಡ್ ಅಲ್ಲೇ ಅವರು ಹೋಲ್ಸೇಲ್ ಶಾಪ್ ಥರನೂ ಇಟ್ಕೊಂಡಿರ್ತಾರೆ. ನಾನು ಸುಲಕ್ಷ್ಮಿ ಸಿಲ್ಕ್ಸ್ ಅಂತ, ಇದು ಇನ್ಸ್ಟಾಗ್ರಾಮ್ ಪೇಜಲ್ಲಿ ತುಂಬ ಫೇಮಸ್ ಇದ್ದಾರೆ ಇವರು. ಸೊ ಅವರು ಡಿಸ್ಪ್ಲೇ ಮಾಡಿರೋ ಕಲೆಕ್ಷನ್ಸ್ ಎಲ್ಲ ತುಂಬ ಅಟ್ರಾಕ್ಟಿವ್ ಅನ್ನಿಸ್ತು. ಸೊ ಅದಕ್ಕೆ ಟ್ರೈ ಮಾಡೋಣ ಅಂತ ಈ ಸಲ ಹೋಗಿದ್ದೆ ನಾನು ಕೂಡ. ನೋಡಿದ್ರಲ್ಲ, ಕೆಳಗಡೆ ಮಗ್ಗ ಇಟ್ಕೊಂಡು ಸ್ಯಾರಿ ರೆಡಿ ಮಾಡ್ತಾ ಇರ್ತಾರೆ. ಮೇಲ್ಗಡೆ ಶಾಪಲ್ಲಿ ಅವರು ಈ ಥರ ಸ್ಯಾರಿ ಡಿಸ್ಪ್ಲೇ ಕೂಡ ಮಾಡ್ತಾರೆ. ಆ್ಯಂಡ್ ಇಲ್ಲಿ ಕಲೆಕ್ಷನ್ಸ್ ಎಲ್ಲ ತುಂಬಾ ಚೆನ್ನಾಗಿತ್ತು. ಬಟ್ ಸ್ವಲ್ಪ ಹಾಸ್ಪಿಟಾಲಿಟಿ ಆಗಿರಲಿ ಅಥವಾ ಕಸ್ಟಮರ್ಸ್ ಅಟೆಂಡ್ ಮಾಡೋದ್ರಿಂದ ಸ್ವಲ್ಪ ಬೆಟರ್ ಇರ್ಬೋದು ಅನ್ನಿಸ್ತು. ಕಸ್ಟಮರ್ ರೆಸ್ಪಾನ್ಸ್ ಅಷ್ಟೊಂದು ನನಗೆ ಲೈಕ್ ಆಗಲಿಲ್ಲ. ಬಟ್ ಫೈನಲಿ ಐ ಗಾಟ್ ಅ ಸ್ಯಾರಿ ವಿಚ್ ಐ ವಾಸ್ ಲುಕಿಂಗ್ ಎಟ್. ಇದು ಕಂಪ್ಲೀಟ್ ಡೀಟೇಲ್ಸ್ನ ನಿಮಗೆ ನೆಕ್ಸ್ಟ್ ತೋರಿಸ್ತೀನಿ. ನಾನೊಂದು ಪರ್ಟಿಕ್ಯುಲರ್ ಸ್ಯಾರಿ ಅವ್ರ ಪೇಜಲ್ಲಿ ನೋಡಿ ಇಷ್ಟಪಟ್ಟು ಇಲ್ಲೇ ಹೋಗಬೇಕಂತ ಬಂದಿದ್ದು. ಇಲ್ಲಿಂದ ಚಿಕ್ಕಪೇಟೆಗೆ ಬಂದಿದ್ದೀನಿ ಸ್ಯಾರಿಗೆ ಮ್ಯಾಚಿಂಗ್ ಬ್ಲೌಸ್ ನೋಡೋಣ ಅಂತ. ಇದೇ ಫಸ್ಟ್ ಟೈಮ್ ಅನಿಸುತ್ತೆ. ತುಂಬ ಬೇಗ ನಾನು ಶಾಪಿಂಗ್ ಮಾಡಿದೆ. ಸ್ಯಾರಿನೂ ನಾನು ನೋಡ್ಕೊಂಡು ಹೋಗಿದ್ದೆ ಯಾವ ಥರ ತೊಗೊಳ್ಬೇಕು ಅಂತ, ಅದೇ ಥರ ತೊಗೊಂಡೆ. ಆ್ಯಂಡ್ ಅದಕ್ಕೆ ಕಾಂಟ್ರಾಸ್ಟ್ ಬ್ಲೌಸ್ ಕೂಡ ಬೇಗನೆ ಸಿಕ್ತು ನನಗೆ. ಆ್ಯಂಡ್ ಇಲ್ಲಿ ಚಿಕ್ಕಪೇಟೆಯಲ್ಲಿ ಫುಡ್ ಸ್ಟ್ರೀಟ್ ಇದೆ, ಯಾರಾದರೂ ಮಿಸ್ ಮಾಡಿದರೆ ಡೆಫಿನೆಟ್ಲಿ ಟ್ರೈ ಮಾಡಿ. ಇಲ್ಲಿ ಮಸಾಲ ಪಾಪಡ್ ಅಂತ ಬಾಂಬೆ ಸ್ಟೈಲಲ್ಲಿತ್ತು, ಸಖತ್ತಾಗಿತ್ತು. ಅಲ್ಲಿಂದ ಮುಗಿಸ್ಕೊಂಡು ನೆಕ್ಸ್ಟು ಇನ್ನೇನು 8:30 8:45 ಆಗಿತ್ತು. ಇನ್ನೇನು ಕ್ಲೋಸ್ ಆಗಿಬಿಡುತ್ತೆ ಅಂದ್ಕೊಂಡ್ವಿ. ಆ ಟೈಮಲ್ಲಿ ಡಿಸೈಡ್ ಮಾಡಿದ್ವಿ ಇಲ್ಲ ಗೋಲ್ಡ್ ಶಾಪಿಗೆ ಹೋಗಬೇಕು ಅಂತ ಹೇಳಿ. ಅಲ್ಲಿಂದ ಮತ್ತೆ ಮಲ್ಲೇಶ್ವರಂಗೆ ಬಂದು ಗೋಲ್ಡ್ ಶಾಪಿಂಗ್ ಮಾಡೋಣ ಅಂತ ಬಂದಿದ್ದೀವಿ. 15 to 20 ಮಿನಿಟ್ಸಲ್ಲಿ ನಾನು ಸೆಲೆಕ್ಟ್ ಮಾಡಿದೆ. ಇದೇ ನನ್ನ ಹಿಸ್ಟ್ರಿಯಲ್ಲೇ ಫಸ್ಟ್ ಟೈಮ್ ಅನಿಸುತ್ತೆ ಇಷ್ಟು ಬೇಗ ನಾನು ಗೋಲ್ಡ್ ಶಾಪಿಂಗ್ ಮಾಡಿರೋದು. ಸುಮಾರು ಡಿಸೈನ್ಸ್ ನೋಡಬೇಕು, ಅಷ್ಟು ಬೇಗ ಎಲ್ಲ ಸೆಲೆಕ್ಟ್ ಮಾಡೋಕ್ಕಾಗಲ್ಲ ಅಂತ ಹೇಳ್ತಾ ಇದ್ದೆ. ಈ ಥರ ಬೇಗ ಟೈಮ್ ಕ್ರಂಚ್ ಇದ್ದಾಗನೇ ನಾವು ಬೇಗ ಸೆಲೆಕ್ಷನ್ ಮಾಡ್ತೀವಿ ಆ್ಯಂಡ್ ಬೆಸ್ಟ್ ಸೆಲೆಕ್ಷನ್ ಕೂಡ ಮಾಡ್ತೀವಿ ಅನಿಸುತ್ತೆ. ಹಾಯ್ ಫ್ರೆಂಡ್ಸ್, ನೆನ್ನೆ ವ್ಲಾಗ್ ಮಾಡ್ತಾ ಇದ್ದೆ, ನೋಡಿದರೆ ನೀವು ಶಾಪಿಂಗ್ ಎಲ್ಲ ಹೋಗಿದ್ವಿ ಆ್ಯಂಡ್ ಬರೋ ಸ್ವಲ್ಪ ಲೇಟ್ ಆಯಿತು. ಸೊ ನಾವು ಐ ಆಮ್ ಬ್ಯಾಕ್ ಹೋಮ್. ಇವತ್ತು ಏನೇನು ತಂದೀವಿ ಅಂತ ತೋರಿಸ್ತೀನಿ. ಫಸ್ಟ್ ಥಿಂಗ್ ಈಸ್ ಈ ದೊಡ್ಡ ಬ್ಯಾಗ್ ಶಾಪ್ ಮಾಡ್ಕೊಂಡು ಬಂದೆ. ಹುಡುಗಿರು ಸುಮ್ಮನೆ ಬ್ಯಾಗ್ಸ್ ಕಂಡುಬಿಟ್ರೆ ಇಷ್ಟ ಅಲ್ವಾ, ಸೊ ಇದನ್ನು ತೊಗೊಂಡು ಬಂದೆ. ಇದರೊಳಗಡೆ ಏನೇನಿದೆ ಅಂತ ತೋರಿಸ್ತೀನಿ. ಈ ಥರ ಒಂದು ಸ್ಯಾರಿ ತೊಗೊಂಡಿದ್ದೀನಿ, ನೋಡ್ತಾ ಇದ್ದೀರಲ್ಲ. ಇದು ಒಂಥರ ಮೆಜಂತಾ ಪಿಂಕ್ ಕಲರ್ ಸ್ಯಾರಿ ಆ್ಯಂಡ್ ಇದು ಇವಾಗ ಫುಲ್ ಆನ್ ಟ್ರೆಂಡಲ್ಲಿದೆ. ಅಜ್ರಕ್ ಪ್ರಿಂಟ್ ಸ್ಯಾರೀಸ್ ಅಂತ ಹೇಳ್ತಾರೆ. ಸೊ ಇದು ನೋಡ್ತಾ ಇದ್ದೀರಲ್ಲ, ಇಷ್ಟು ದಿನ ಕಲಂಕಾರಿ ಪ್ರಿಂಟ್ಸ್ ಎಲ್ಲ ಬಂದಿತ್ತು. ಅದು ಕಲಂಕಾರೀಸ್ ಆರಿಜಿನೇಟೆಡ್ ಫ್ರಮ್ AP. ಇದು ಗುಜರಾತ್ ಸ್ಟೈಲ್ ಸ್ಯಾರೀಸ್ ಅಂತೆ. ಅಜ್ರಕ್ ಪ್ರಿಂಟ್ ಸ್ಯಾರೀಸ್ ಅಂದರೆ ಇಟ್ಸ್ ಆರಿಜಿನೇಟೆಡ್ ಫ್ರಮ್ ಗುಜರಾತ್. ಇದು ರೀಸೆಂಟಾಗಿ ಅನ್ಪ್ರವಾಕರ್ ಕೂಡ ಒಂದು ರಿಯಾಲಿಟಿ ಶೋಲ್ಲಿ ಹಾಕೊಂಡು ಬಂದಿದ್ರು. ಸೊ ಇಟ್ಸ್ ಫುಲ್ ಆನ್ ಟ್ರೆಂಡ್. ಸೊ ಈ ಥರದ್ದು ಒಂದು ತೊಗೊಳ್ಬೇಕು ಅನ್ನೋ ಆಸೆ ಇತ್ತು. ಸೊ ಫೈನಲಿ ಐ ಟುಕ್ ದಿಸ್ ಸ್ಯಾರಿ. ಫುಲ್ ಸ್ಯಾರಿ ಪ್ಲೇನ್ ಇರುತ್ತೆ, ಕೆಳಗಡೆ ಮಾತ್ರ ಈ ಥರ ಜಾಮೆಟ್ರಿಕಲ್ ಡಿಸೈನ್ಸ್ ಇರುತ್ತೆ ಬಾರ್ಡರ್ ಹತ್ರ. ಇದು ಫುಲ್ ಸ್ಯಾರಿ ಇವಾಗ ಬಿಚ್ಚಿ ತೋರಿಸಲ್ಲ, ನಿಮಗೆ ತೋರಿಸ್ತೀನಿ. ಇದನ್ನು ನಾನು ಹೇಗೆ ಸ್ಟೈಲ್ ಅಪ್ ಮಾಡಿದ್ದೀನಿ, ಯಾವ ಥರ ಉಟ್ಮೇಲೆ ಹೇಗೆ ಕಾಣಿಸುತ್ತೆ ಅದೆಲ್ಲ ಕಂಪ್ಲೀಟಾಗಿ ತೋರಿಸ್ತೀನಿ. ಇದಕ್ಕೆ ಅವರೇ ಬ್ಲೌಸ್ ಪೀಸ್ ಕೊಟ್ಟಿದ್ದಾರೆ ಈ ಥರ ಪ್ರಿಂಟೆಡ್. ಬಟ್ ನಾನು ಕಾಂಟ್ರಾಸ್ಟ್ ಇರಲಿ ಅಂತ ಹೇಳಿ
ಈ ಥರ ಒಂದು ಆಫ್ ವೈಟ್ ಕ್ರೀಮ್ ಕಲರ್ ಬೇಸ್ ಮೇಲೆ ಒಂದು ಬ್ಲೌಸ್ ತೊಗೊಂಡಿದ್ದೀನಿ. ಸಕ್ಕತ್ತಾಗಿದೆ, ಸಖತ್ ರಾಯಲ್ ಆಗಿದೆ. ಫಿಟ್ಟಿಂಗ್ಸ್ ಎಲ್ಲ ಟ್ರೈ ಮಾಡಿದೆ, ಚೆನ್ನಾಗಿದೆ. ನಾನು ರೆಡಿಮೇಡ್ ಬ್ಲೌಸಸ್ ಹೇಗೆ ಬರುತ್ತೆ ಅಂದ್ಕೊಂಡೆ, ಇಟ್ಸ್ ಗುಡ್. ಇದ್ರ ಮೇಲೆ ಈ ಥರ ನೋಡಿದ್ರೆ ನೀವು ಲೈಟಾಗಿ ಪಿಂಕ್, ಬ್ಲೂ, ಪೀಚ್ ಕಲರ್ಸ್ ಎಲ್ಲ ಇದೆ. ಸೊ ನಾನು ಯಾವ ಕಲರ್ ಸ್ಯಾರಿ ಹಾಕಿದ್ರು ಇಟ್ ಗೋಸ್ ಫೈನ್ ವಿತ್ ದಿಸ್. ಇದೊಂಥರ ಸಿಲ್ಕ್ ಮಟೀರಿಯಲ್ ಇದೆ, ಹಾಗಾಗಿ ರಿಚಾಗಿ ಕಾಣಿಸ್ತಾ ಇದೆ. ಒಂಥರ ಕಾಟನ್ ಗಿಟನ್ ಎಲ್ಲ ನೋಡಿ, ಫುಲ್ ಬಟ್ಟೆನೇ ಶೈನಿಂಗ್ ಆಗಿದೆ, ಚೆನ್ನಾಗಿದೆ. ಇದೆರಡು ಹಾಕಿದ್ಮೇಲೆ ಮಸ್ತಾಗಿ ಕಾಣಿಸುತ್ತೆ. ಆ್ಯಂಡ್ ಸ್ವಲ್ಪ ಇದಕ್ಕೆ ಮ್ಯಾಚಿಂಗ್ ಬ್ಯಾಂಗಲ್ಸ್ ತೊಗೊಂಡಿದ್ದೀನಿ. ಇದು ರೇನ್ ಡ್ರಾಪ್ ಬ್ಯಾಂಗಲ್ಸ್ ಅಂತ ಇವಾಗ ಫೇಮಸ್ ಆಗಿದೆ. ಮತ್ತು ಬ್ಯಾಕ್ ಟು ಏನದು ಓಲ್ಡ್ ಇಸ್ ಗೋಲ್ಡ್ ಅಂತಾರಲ್ಲ ಆ ಥರ, ಅವಾಗ ಏನೇನು ಹಾಕ್ತಾಯಿದ್ರು ಮತ್ತು ಅದೇ ಇವಾಗ ಟ್ರೆಂಡಲ್ಲಿ ನಡೀತಾ ಇದೆ. ಸೊ ಗಾಜಿನ ಬಳೆ ರೇನ್ ಡ್ರಾಪ್ ಡಿಸೈನ್ ಅಂತ ಆ ಥರ ತೊಗೊಂಡಿದ್ದೀನಿ. ಸೊ ಇದೆಲ್ಲ ಹಾಕ್ಕೊಂಡು ಐ ಆಮ್ ಗೋನ ಸ್ಟೈಲ್ ಅಪ್, ಹೇಗೆ ಕಾಣಿಸುತ್ತೆ ಏನು ಅಂತ ಈವನ್ ಐ ಆಮ್ ವೇಟಿಂಗ್. ನೋಡೋಣ, ಕಂಪ್ಲೀಟ್ ಈ ವ್ಲಾಗ್ ನೋಡ್ತಾ ಇರಿ, ಪೋಸ್ಟ್ ಮಾಡ್ತೀನಿ. ಆ್ಯಂಡ್ ಆಲ್ಸೋ ಸಮ್ ಗರ್ಲ್ಸ್ ಸ್ಟಫ್ ಕಣ್ಣಿಗೆ ಕಾಣಿಸುತ್ತೆ ಏನೇನು ಅದೆಲ್ಲ ಬೇಕು ಅನಿಸುತ್ತೆ, ತೊಗೊಳ್ತೀವಿ. ಸೊ ಒಂದು ನೈಲ್ ಪಾಲಿಶ್ ತೊಗೊಂಡೆ, ಒಂದೆರಡು ಕ್ಲಿಪ್ಸ್. ಆ್ಯಂಡ್ ಇದು ತುಂಬ ಇಷ್ಟ ಆಯಿತು, ಈ ಸ್ಕ್ರಂಚೀಸ್ ತೊಗೊಂಡಿದ್ದೀನಿ. ಸೊ ಯಾವುದಾದ್ರೂ ಒಂದು ವೆಸ್ಟರ್ನ್ ಡ್ರೆಸ್ಗೆ ಸ್ಟೈಲ್ ಅಪ್ ಮಾಡಿದ್ರೆ ಚೆನ್ನಾಗಿರುತ್ತೆ ಅಂತ ಇದೊಂದು. ಆ್ಯಂಡ್ ಇದು ಮೇಕಪ್ ಸ್ಪಾಂಜಸ್. ಸೊ ನಾನು ಯಾವುದೇ ಕ್ರೀಮ್ ಅಪ್ಲೈ ಮಾಡಬೇಕಂದ್ರೂ ಲೈಕ್ ಮಾಯ್ಶ್ಚರೈಸರ್ ಅಥವಾ ಸನ್ಸ್ಕ್ರೀನ್ ಅಂದರೂ ಕೈಯಿಂದ ಅಪ್ಲೈ ಮಾಡಲ್ಲ. ಸೊ ಐ ಯೂಸ್ ದಿಸ್ ಸ್ಪಾಂಜ್ ಅಲ್ಲ, ಅದಕ್ಕೆ ಈ ಥರ ತೊಗೊಂಡಿದ್ದೀನಿ. ಆ್ಯಂಡ್ ಇದನ್ನೆಲ್ಲ ಜಾಸ್ತಿ ದಿನ ಯೂಸ್ ಮಾಡೋದು ಒಳ್ಳೆಯದಲ್ಲ ಅಂತಾರೆ. ಸೊ ಇದಕ್ಕೆ ಸ್ಟಾಕ್ ಇಟ್ಕೊಂಡಿರ್ತೀನಿ, ಲೈಕ್ 2 months 3 months ಒನ್ಸ್ ಯು ಹ್ಯಾವ್ ಟು ಚೇಂಜ್ ದ್ಯಾಟ್. ಆ್ಯಂಡ್ ರೆಗ್ಯುಲರಾಗಿ ಸ್ವಲ್ಪ ವಾಶ್ ಕೂಡ ಮಾಡಿ ಇಟ್ಕೊಂಡು ಇರಬೇಕು. ಸೊ ಇಷ್ಟ ಆಗಿದೆ ಸದ್ಯಕ್ಕೆ ನನ್ನ ಪ್ರೀ ಬರ್ಡೇ ಪ್ರಿಪ್ರೇಷನ್ಸ್. ಈಗ ಇನ್ನೂ ತುಂಬ ತುಂಬ ಸರ್ಪ್ರೈಸಸ್ ವೇಟಿಂಗ್ ಇದೆ ಅಂದ್ಕೊಂಡಿದ್ದೀನಿ, ಗೊತ್ತಿಲ್ಲ ಏನಾಗುತ್ತೆ ಅಂತ. ಗೋಲ್ಡ್ ಏನು ಶಾಪಿಂಗ್ ಮಾಡಿದೆ ಅಂತ ತೋರಿಸ್ಬೇಕು ಅಂತಂದರೆ ಕಾಮೆಂಟ್ ಮಾಡಿ, ನೆಕ್ಸ್ಟ್ ವೀಡಿಯೋದಲ್ಲಿ ತೋರಿಸ್ತೀನಿ. ಹಾಗೆ ಗೋಲ್ಡ್ ಶಾಪಿಂಗಿಗೆ ಯಾವ ಥರ ನಾನು ಪ್ಲ್ಯಾನ್ ಮಾಡ್ತೀನಿ, ಯಾವ ಥರ ಸ್ಕೀಮ್ಸ್ ಅಪ್ಲೈ ಮಾಡಿರ್ತೀನಿ ಅಂತ ಏನಾದ್ರು ಇನ್ಫಾರ್ಮೇಷನ್ ಬೇಕಿದ್ದರೆ ಲೆಟ್ ಮಿ ನೋ ಇನ್ ದ ಕಾಮೆಂಟ್ ಸೆಕ್ಷನ್.